ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕದಲ್ಲಿ ಈ ಒಂದು 2023-24ನೇ ಶೈಕ್ಷಣಿಕ ವರ್ಷದ ಹಂತಕ್ಕೆ ನಾವು ವಿದ್ಯಾರ್ಥಿಗಳ ಒಂದು ಅಟೆಂಡೆನ್ಸ್ ಹಾಕಬೇಕಾಗ್ತದೆ. ಅದು ತಿಂಗಳವಾರು. ಸೊ ಪ್ರತಿ ತಿಂಗಳು ಒಟ್ಟಾರೆಯಾಗಿ ಪ್ರತಿಯೊಂದು ಮಗುವು ಎಷ್ಟು ದಿನಗಳು ಇಲ್ಲಿ ಪ್ರೆಸೆಂಟ್ ಆಗಿರ್ತಾನೆ ಅದನ್ನು ನಾವು ಹಾಕಬೇಕಾಗ್ತದೆ. ನಾವು ಡೈಲಿ ಅಟೆಂಡೆನ್ಸನ್ನು SATS ಮೊಬೈಲ್ ಆ್ಯಪ್ ಮುಖಾಂತರ ನಾವು ಹಾಕಿರ್ತೇವೆ. ಆದರೂ ಕೂಡ ಮಂತ್ಲಿ ಅಟೆಂಡೆನ್ಸನ್ನು ಮತ್ತೊಮ್ಮೆ ಹಾಕಬೇಕಾಗ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಯಾಕಂದರೆ ಅಟೆಂಡೆನ್ಸನ್ನು ನಾವು ಕಂಪ್ಲೀಟಾಗಿ ಹಾಕಲಿಲ್ಲ ಅಂದರೆ ಇಲ್ಲಿ ನಮಗೇನಾಗುತ್ತೆ ಅಂದರೆ ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಆಗೋದಿಲ್ಲ. ಪ್ರೋಗ್ರೆಸ್ ಕಾರ್ಡ್ ಜನ್ರೇಟ್ ಆಗಿಲ್ಲ ಅಂದರೆ ಅಲ್ಲಿ ನಮಗೆ ಪ್ರಮೋಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಒಂದು ಚೈನ್ ಸಿಸ್ಟಮ್ನಲ್ಲಿ ಈ ಒಂದು SATS ವೆಬ್ಸೈಟ್ ವರ್ಕ್ ಮಾಡ್ತಾ ಇರೋದ್ರಿಂದ ಇನಿಷಿಯಲ್ ಸ್ಟೆಪ್ ಏನಿದೆ ಅಂದರೆ ನಾವು ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹಾಕಬೇಕಾಗ್ತದೆ, ಅದು ಮಂತ್ಲಿ. ಸೊ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಹಾಕಬೇಕಂತ. ಸೊ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಹೋಗಬೇಕು. ಹೋಗಿ ಇಲ್ಲಿ ನಿಮಗೆ ಅಟೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆ. ಸೊ ಅಟೆಂಡೆನ್ಸ್ ಡೀಟೇಲ್ಸ್ನಲ್ಲಿ ನಿಮಗೆ ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಅಂತ ಇದೆ. ಸೊ ಅಟೆಂಡೆಂಟ್ ಎಂಟ್ರಿ ಫಾರ್ಮನ್ನು ಕ್ಲಿಕ್ ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಮತ್ತೊಂದು ಸರ್ಚ್ ಸ್ಟೂಡೆಂಟ್ ಫಾರ್ ಅಟೆಂಡೆನ್ಸ್ ಅಂತ ಬರುತ್ತೆ. ನಾವು ಮೊದಲು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ. ಯಾಕಂದರೆ ಇಲ್ಲಿ 22-23 ಇದೆ, 23-24 ಕೂಡ ಇದೆ. ಸೊ ಕರೆಂಟ್ ಈಗಿರುವಂಥ ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಸೆಲೆಕ್ಟ್ ಮಾಡಬೇಕು. ಸೆಕ್ಷನನ್ನು ಕ್ಲಿಕ್ ಮಾಡಿ ಆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿ. ಸೊ ಈ ರೀತಿ ನಿಮಗೆ ಸರ್ಚ್ ಅಂತ ಕೊಟ್ಟಾಗ ನಮಗೆ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಲ್ ಇದೆ. ಇಲ್ಲಿ ನೋಡಿ ಮೇ 2023 ಇದೆ. 2023-24ನೇ ಒಂದು ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಪ್ರಥಮವಾಗಿ ಮೇ ಬರುತ್ತೆ. ಮೇ 2023ನಲ್ಲಿ 14 ವರ್ಕಿಂಗ್ ಡೇಸ್ ಇದೆ. ಸೊ 14 ವರ್ಕಿಂಗ್ ಡೇ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಔಟ್ ಆಫ್ 14 ಎಷ್ಟು ದಿನ ವಿದ್ಯಾರ್ಥಿ ಪ್ರೆಸೆಂಟ್ ಆಗಿದ್ದಾನೆ ಸೊ ಅದನ್ನು ನಾವು ಹಾಕ್ತಾ ಹೋಗಬೇಕಾಗತ್ತೆ. ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ನಾನು ಈ ರೀತಿ ವಿದ್ಯಾರ್ಥಿಯ ಒಂದು ಅಟೆಂಡೆನ್ಸನ್ನು ಈ ರೀತಿ ನಾವು ಹಾಕ್ತಾ ಹೋಗಬೇಕಾಗ್ತದೆ. ಅಂದರೆ ಇಲ್ಲಿ ಈ ಮೇ ತಿಂಗಳಲ್ಲಿ ವರ್ಕಿಂಗ್ ಡೇಸ್ ಕೂಡ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ ಕೂಡ ನಮಗೆ ಸಿಗ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ, ಜೂನ್ 1ಗೆ ಹೋಗಬೇಕು. ಜೂನ್ 1 ಬಂದಾಗ ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸ್ 26 ಇದೆ. ಔಟ್ ಆಫ್ 26 ನಾವೇನು ಮಾಡಬೇಕಾಗತ್ತೆ, ವಿದ್ಯಾರ್ಥಿಗಳ ಎಷ್ಟು ದಿನ ಬಂದಿದ್ದಾನೆ ಅದನ್ನು ನಾವು ನೋಡಿಕೊಂಡು ಹಾಕಬೇಕಾಗ್ತದೆ. ಸೊ ಅದೇ ರೀತಿ ಮೇ ಆಯಿತು, ಪ್ರತಿಯೊಂದು ತಿಂಗಳನ್ನು ನೋಡಬೇಕು. ಜೂನ್ ಇದೆ, ಮೇ ಆಯಿತು, ಜೂನ್ ಆಯಿತು, ಜುಲೈ ಆಯಿತು. ಸೊ ಪ್ರತಿಯೊಂದು ತಿಂಗಳನ್ನು ನೋಡ್ತಾ ಹೋಗಿ ನೋಡಿ. ಆಗಸ್ಟ್ನಲ್ಲಿ 27 ವರ್ಕಿಂಗ್ ಡೇಸ್ ಇದೆ, ಸೆಪ್ಟೆಂಬರ್ನಲ್ಲಿ 26 ಇದೆ, ಆಗಸ್ಟ್ನಲ್ಲಿ 27 ಇದೆ, ಆಮೇಲೆ ಅಕ್ಟೋಬರ್ನಲ್ಲಿ 26 ಇದೆ, ನವಂಬರ್ನಲ್ಲಿ 26 ಇದೆ, ಡಿಸೆಂಬರ್ ಅಂತ ಬಂದಾಗ ಅಲ್ಲಿ ಈ ರೀತಿ ದಿನಗಳು ಬರ್ತಾನೆ ಇರ್ತವೆ. ಸೊ ಅವುಗಳನ್ನು ನೋಡ್ತಾ ನಾವೇನು ಮಾಡಬೇಕಾಗುತ್ತೆ, ಮ್ಯಾಕ್ಸಿಮಮ್ ವರ್ಕಿಂಗ್ ಡೇಸನ್ನು ಹಾಕಬೇಕು. ಅಪ್ ಟು ಫೆಬ್ರವರಿವರೆಗೆ ಇಲ್ಲಿ ಅಪ್ಡೇಟ್ ಇದೆ. ಸೊ ಆದಮೇಲೆ ನಾವು ಈ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಯೊಂದು ತಿಂಗಳ ಒಂದು ಅಟೆಂಡೆನ್ಸನ್ನು ಹಾಕ್ತಾ ಹೋಗಿ ಕೆಳಗಡೆ ಸಬ್ಮಿಟನ್ನು ಕೊಡ್ತಾ ಹೋಗಬೇಕಾಗತ್ತೆ. ಸೊ ಈ ರೀತಿ ಅಟೆಂಡೆನ್ಸನ್ನು ಫುಲ್ಫಿಲ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಇದು ಕೂಡ ಭಾಳ ಮ್ಯಾಂಡೇಟರಿ ಇದೆ. ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಬೇಕಾದ್ರೆ ಪ್ರೋಗ್ರೆಸ್ ಕಾರ್ಡನ್ನು ಜನ್ರೇಟನ್ನು ಮಾಡಬೇಕಾದ್ರೆ. ಸೊ ಆದಮೇಲೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.